ಬಿಸ್ನೆಸ್ ಬಗ್ಗೆ ಸ್ವಲ್ಪ ಮಾತಾಡೋಣ ಸರ್. ನೀವೊಬ್ಬ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಎಜುಕೇಷನಿಸ್ಟ್ ಕೂಡ ಹೌದು, ಒಬ್ಬ ರಾಜಕೀಯ ಅಥವಾ ರಾಜಕಾರಣಿ ಕೂಡ ಹೌದು. ನಿಮ್ಮ ಬಿಸ್ನೆಸ್ ತುಂಬ ಮುಸ್ಲಿಂ ವ್ಯಕ್ತಿಗಳ ಜೊತೆಗೆ ಇದೆ. ಭಾಷಣದಲ್ಲಿ ಮಾತ್ರ ಮುಸ್ಲಿಂ ಕಂಡ್ರಾಗಲ್ಲ ಅಂತೀರಾ, ಮುಸ್ಲಿಂ ಓಟ್ ಬೇಡ ಅಂತೀರಾ, ಬಿಸ್ನೆಸ್ ಹೋಗಿ ಮುಸ್ಲಿಂ ಜೊತೆಗೆ ಮಾಡ್ತೀರಾ. ನೋಡಿ ಯಾವ್ದು ಮಾಡಿರೋ ಬಿಸ್ನೆಸ್ಸು ಅಂತ ಆರೋಪ ಕೇಳ್ತಾ ಇದ್ದೀನಿ ಸರ್. ಅವ್ರು ಆರೋಪ ಹೇಳ್ತಾರೆ. ವಿಜೇಂದ್ರ ಹೇಳ್ತಾನೆ ನೋಡ್ರಿ, ನಮ್ಮ ತಂದೆಯವ್ರ ಕಾಲಕ್ಕೆ ಒಂದು ಲೀಸ್ ಪ್ರಾಪರ್ಟಿ, ಅಲ್ಲಿ ಒಂದು ಹೋಟೆಲ್ ಟೂರಿಸ್ಟ್ ಇದೆ. ನಮ್ಮ ತಂದೆ ಕಾಲ BM ಪಾಟೀಲ್ರು ನಮ್ಮ ಜಿಲ್ಲೆ ಹಿರಿಯ ರಾಜಕಾರಣಿಗಳು ಗೆಳೆಯರಿದ್ದರು. ಇವರು ಪಾರ್ಟ್ನರ್ ಸೇರಿದ್ರು. ಒಬ್ಬ ಮುಸ್ಲಿಮ್ ಅದು ಹಾಸಿಂ ಪಿರಾತ್ ಒಂದು ಅವರು ನೋಡ್ಕೋತಿದ್ರಿ ಏನೋ BM ಪಾಟೀಲ್ ಅವರು ಪಾರ್ಟ್ನರ್ ಇದ್ರು, ಇವರು ಪಾರ್ಟ್ನರ್. ಅದು ಈಗ ನಾ ಬಂದಮೇಲೆ ಯಾರ ಜೋಡ ಬಿಸ್ನೆಸ್ ಮಾಡಿಲ್ಲ. ಹಂಗಾಗಿ ಯಡಿಯೂರಪ್ಪ ಶಿವಮೊಗ್ಗ ವಿಮಾನ ನಿಲ್ದಾಣ ಯಾರಿಗೆ ಕೊಟ್ಟಿದ್ದು ಕಾಂಟ್ರಾಕ್ಟ್ರು? ಅವರೆಲ್ಲೂ ನನಗೆ ಮುಸ್ಲಿಂ ಕಂಡ್ರಾಗಲ್ಲ ಅಂದಿಲ್ಲ. ಮುಸ್ಲಿಂ ವಿಚಾರದಲ್ಲಿ ಮಾತೆತ್ತಿದ್ರೆ ಧ್ವನಿ ಜೋರ್ ಮಾಡ್ತಾ ಇದ್ದಿದ್ದು ಯತ್ನಾಳ್ ಅವರು. ಅವರಿಗೆ ಕೊಟ್ರಿ. ಯಾರ ಹಿಂದೂ ಕಾಂಟ್ರಾಕ್ಟ್ ಸಿಗ್ಲಿಲ್ವಾ ಶಿವಮೊಗ್ಗ ಏರ್ಪೋರ್ಟಿಗೆ? 8% ನೀವು ಅದನ್ನ ಬಿಸ್ನೆಸ್ ಬೇರೆ ರಾಜಕಾರಣ ಬೇರೆನಾ ಸರ್? ಹಾಗಿದ್ರೆ ಬಿಸ್ನೆಸ್ ಬೇರೆ ಅದು ನನಗೂ ಅದನ್ನ ಅನ್ವಯ ಆಗ್ಬೇಕಲ್ಲ. ಬಿಸ್ನೆಸ್ ಬೇರೆ ರಾಜಕಾರಣ ಮಾಡತ್ತೆ ಯಡಿಯೂರಪ್ಪಗೆ ಹೇಳ್ತೀರಿ. ಯತ್ನಾಳ್ಗೂ ನಮ್ಮ ತಂದೆ ಕಾಲಾಗ ಆಗಿದ್ದನ್ನು ಯತ್ನಾಳ್ ಬಂದ ಮೇಲೆ ಅವ್ರಿಲ್ಲ ಪಾರ್ಟ್ನರು. ಅವರು ಇದ್ದದ್ದು ನಮ್ಮ ತಂದೆ ಕಾಲದಲ್ಲಿ. 1972 ಇದು 72 ನನಗೆ 7 ವರ್ಷ ಆಗಿತ್ತು.